ಯಮದೂತರಿಂದ ತನ್ನನ್ನು ಕಾಪಾಡಿದಂತಹ ವಿಷ್ಣುದೂತನಿಗೆ 88 ವರ್ಷದ ಅಜಾಮಿಳ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಹಾಗೇನೆ ವಿಷ್ಣುದೂತರಿಗೆ ಅವನು ಏನೋ ಹೇಳ್ಬೇಕು ಅಂತ ಮುಂದಾಗ್ತಾನೆ. ಆದ್ರೆ ಅಷ್ಟರಲ್ಲೇ ಆ ವಿಷ್ಣುದೂತರು ಅದೃಶ್ಯರಾಗ್ತಾರೆ. ಈ ಕಡೆ ಯಮದೂತರು ವಿಷ್ಣುದೂತರಿಂದ ಬೋಧನೆಯನ್ನ ಪಡ್ಕೊಂಡು ಅವರು ಆ ಸ್ಥಾನದಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟು ಯಮನ ಹತ್ರ ಹೋಗಿ ಅಲ್ಲಿ ಏನೇನೆಲ್ಲ ನಡೀತು ಅವೆಲ್ಲವನ್ನ ವಿವರಣೆಯನ್ನ ನೀಡ್ತಾರೆ. ಈ ಕಡೆ ಅಜಾಮಿಳ ತಾನು ಈ ಹಿಂದೆ ಮಾಡಿದಂತಹ ಎಲ್ಲಾ ತಪ್ಪುಗಳ ಒಂದು ಅರಿವಾಗುತ್ತೆ. ಆ ಅರಿವನ್ನ ಪಡ್ಕೊಂಡು ತಾನು ಎಷ್ಟು ನೀಚ ಕೆಲಸಗಳನ್ನ ಮಾಡಿದ್ದಾನೆ, ಒಬ್ಬ ಬ್ರಾಹ್ಮಣನಾಗಿ ಎಂಥ ಒಂದು ಅಸಹ್ಯಕರವಾದ, ಅಸಭ್ಯಕರವಾದ ಮತ್ತೆ ದುಃಖಕರವಾದ ಹಾಗೇನೆ ಪಾಪಮಯವಾದ ಕಾರ್ಯಗಳಿಗೆ ಆತ ಹೇಗೆ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಅವನು ಯೋಚಿಸ್ತಾ ಹೋಗ್ತಾನೆ. ಅವೆಲ್ಲವೂ ಕೂಡ ಅವನಿಗೆ ನೆನಪಾಗ್ತಾ ಹೋಗುತ್ತೆ. ಅವೆಲ್ಲವೂ ನೆನಪಾದಂತೆ ಅವನಿಗೆ ಅವನ ಮೇಲೆ ಅಸಹ್ಯ ಉಂಟಾಗುತ್ತೆ. ಅಸಹ್ಯ ಹುಟ್ಟುಕೊಂಡು ಈಗ ವಿಷ್ಣುದೂತರು ಮತ್ತೆ ಆ ಕೃಷ್ಣ ನನಗೆ ಸನ್ಮಾರ್ಗದಲ್ಲಿ ನಡೆಯಲು 2ನೇ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ಸನ್ಮಾರ್ಗದಲ್ಲಿ ನಡೆದುಕೊಳ್ಳದೆ ಹೋದ್ರೆ ನನಗಿಂತ ದೊಡ್ಡ ಪಾಪಿ ಇನ್ಯಾರೂ ಇರೋದಿಲ್ಲ. ಯಾರು? ಇವೆಲ್ಲವನ್ನ ಯೋಚನೆ ಮಾಡ್ತಿರೋದು 88 ವರ್ಷದ ಒಬ್ಬ ಪಾಪಿ, ಅವನ ಪಾಪಗಳೆಲ್ಲ ಮುಕ್ತವಾಯ್ತಲ್ಲ, ಪಾಪರಹಿತನಾದ ಅಜಾಮಿಳ. ಒಬ್ಬ 88 ವರ್ಷದವನು ಈ ಹಿಂದೆ ವರ್ಷದಲ್ಲಿ ಆತ ಮಾಡಿದಂತಹ ಎಲ್ಲಾ ಪಾಪಗಳನ್ನ ನೆನಪಿಸ್ಕೊಂಡು ಅವನಿಗೆ ಜ್ಞಾನೋದಯ ಉಂಟಾಗತ್ತೆ. ಹಾಗೆ ಸನ್ಮಾರ್ಗದಲ್ಲಿ ಅವನು ಮುಂದಾಗೋದಕ್ಕೆ ತಯಾರು ಮಾಡ್ಕೋತಾ ಇರ್ತಾನೆ. ಹೀಗೆ ತಯಾರು ಮಾಡ್ಕೋತಿರ್ಬೇಕಂದ್ರೆ ನಾನು ಇನ್ನು ಈ ಸಂಸಾರದ ಜೀವನದಲ್ಲಿ ತೊಡಗೋದು ಬೇಡ, ನಾನು ಇನ್ಮೇಲೆ ಸಾಧು ಸಜ್ಜನರ ಸಹವಾಸದಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡ್ಕೊಂಡು ತಪಸ್ಸನ್ನ ಮಾಡ್ಕೊಂಡು ಅವನ ಬಗ್ಗೆ ಕೀರ್ತನೆಗಳನ್ನ ಮಾಡ್ಕೊಂಡು ಇವೆಲ್ಲವನ್ನ ಮಾಡೋದ್ರಿಂದ ನನ್ನ ಮುಂದಿನ ಜೀವನವನ್ನ ನಾನು ಕಳಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹಾಗೆ ಅದನ್ನ ಅಮಲು ಮಾಡ್ಕೊಳ್ಳೋದಿಕ್ಕೆ ಅವನು ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾನೆ. ಅಮಲು ಮಾಡ್ಕೊಂಡ ನಂತರವೇ ಅವನು ಮನೆಯಿಂದ ಹೊರಗಡೆ ಹೋಗ್ತಾನೆ. ನಾನು ನನ್ನ ಹೆಂಡತಿಯನ್ನ ಬಿಟ್ಟೆ, ಪತಿತನಾದೆ, ಒಬ್ಬ ವೇಶ್ಯೆಯಿಂದ ನಾನು ಮಕ್ಕಳನ್ನ ಪಡೆದೆ, ಅಷ್ಟೊಬ್ಬ ಪಾಪಿ ನಾನು. ಆದ್ರೆ ಕೃಷ್ಣ ನನಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಈಗ ನಾನು ನನ್ನ ಇಂದ್ರಿಯಗಳನ್ನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ಕೋಬೇಕು. ನನ್ನ ಮನಸ್ಸು ಕೇವಲ ಹರಿಯ ಪಾದಗಳಲ್ಲಿ ನಿಮಗ್ನನಾಗಿ ನಾನು ಆ ಸೇವೆಯಲ್ಲಿ ಮಾತ್ರ ತೊಡಗಬೇಕು. ಹಾಗೆ ಆತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಹೀಗೆ ಮನೆಯಿಂದ ಹೊರ ನಡಿಬೇಕು ಅಂತ ಅಜಾಮಿಳ ತೀರ್ಮಾನವನ್ನು ತಗೊಂಡ್ಮೇಲೆ ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರದಲ್ಲಿರುವಂತಹ ವಿಷ್ಣು ದೇವಾಲಯದಲ್ಲಿ ಅಜಾಮಿಳ ಆಶ್ರಯವನ್ನ ಪಡಿತಾನೆ. ಅಲ್ಲಿ ಅವನು ತನ್ನ ಭಕ್ತಿ ವಿಧಾನದ ಆಚರಣೆಗಳನ್ನೆಲ್ಲವನ್ನು ನಿಯಮ ಪಾಲನೆಯಿಂದ ಅವನು ಅದನ್ನ ಮಾಡ್ಕೊಳ್ತಾ ಬರ್ತಿರ್ತಾನೆ. ಹೀಗೆ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡ ಹಾಗೆ ಭಗವಂತನ ಸೇವೆಯಲ್ಲಿ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಅದರಲ್ಲೇ ಹೀಗೆ ಹರಿಯ ಸೇವೆಯಲ್ಲಿ ಆತನ ಮನಸ್ಸನ್ನ ನಿಲ್ಲಿಸಿದನು. ಇವೆಲ್ಲವೂ ಆದ ನಂತರ ಜೀವಿಗೆ ಮತ್ತೆ ಕೃಷ್ಣನಿಗೆ ಯಾವ ರೀತಿಯಾದ ಸಂಬಂಧವಿದೆ, ಆ ಸಂಬಂಧವನ್ನ ಉಳಿಸಿಕೊಳ್ಳಲು ಆತ ಏನ್ ಮಾಡ್ಬೇಕು, ಮತ್ತೆ ಆ ಸಂಬಂಧ ಶಾಶ್ವತವಾಗಿರಲು ಏನೆಲ್ಲ ಪ್ರಯತ್ನಗಳ ಮಾಡ್ಬೇಕು, ಮತ್ತೆ ನಾವು ಭಗವಂತನ ಧಾಮಕ್ಕೆ ಹೋಗುವುದಕ್ಕೆ ಏನೇನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅವೆಲ್ಲವನ್ನ ಮಾಡ್ತಾ ಬರ್ತಿರ್ತಾನೆ ಶ್ರದ್ಧೆಯಿಂದ. ಇಂದ್ರಿಯ ತೃಪ್ತಿಗಳನ್ನ ಪಡ್ಕೊಳ್ಳೋದು ಬಿಟ್ಟು, ಅಂದ್ರೆ ಯಾರಿಗೆ ನಾವು ಈ ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗುತ್ತೆ ಅವರಿಗೆ ಈ ಇಂದ್ರಿಯ ತೃಪ್ತಿ ಅನ್ನೋದು ಬೇಡ ಅನ್ಸಕ್ಕೆ ಶುರುವಾಗತ್ತೆ. ಹಾಗೆ ಅಜಾಮಿಳ ಕೂಡ ತನ್ನ ಇಂದ್ರಿಯ ತೃಪ್ತಿಗಳಿಂದ ದೂರವಾಗಿ ಉಳಿತಾ ಹೋಗ್ತಾನೆ ಮತ್ತು ಭಗವಂತನ ಸ್ಮರಣೆಯಲ್ಲಿ ಮತ್ತೆ ಆತನ ಚಿಂತೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರ್ತಾನೆ. ಹೀಗೆ ಮಾಡ್ತಿರುವಂತಹ ಸಮಯದಲ್ಲೇ ಕೆಲವು ದಿನಗಳು ಕಳೆಯುತ್ತೆ. ಆ ಕೆಲವು ದಿನಗಳ ನಂತರ ಮತ್ತೆ 4 ದಿವ್ಯ ರೂಪ ಹೊಂದಿರುವಂತಹ ವ್ಯಕ್ತಿಗಳು ಆತನ ಮುಂದೆಗೆ ಬರ್ತಾರೆ. ಆತರು ಬೇರೆ ಯಾರು ಅಲ್ಲ, ವಿಷ್ಣುದೂತರೆ. ಅವರನ್ನು ಕಂಡ ನಂತರ ಅಜಾಮಿಳ ಅವರಿಗೆ ತಲೆವಾಗಿ ನಮಸ್ಕರಿಸುತ್ತಾನೆ. ಹರಿದ್ವಾರದ ಗಂಗಾ ತೀರದಲ್ಲಿ ತನ್ನ ಕಳೇಬರವನ್ನು ತಿಳಿಸಿದನು. ಭಗವಂತನ ಸಹಚರನಿಗೆ ಸೂಕ್ತವಾದ ತನ್ನ ಮೂಲ ಆಧ್ಯಾತ್ಮಿಕ ಶರೀರವನ್ನು ಅಜಾಮಿಳ ಮತ್ತೆ ಪಡೆದನು. ಪ್ರಭು ವಿಷ್ಣುವಿನ ದೂತರ ಜೊತೆಗೂಡಿ ಅಜಾಮಿಳ ಚಿನ್ನದ ವಿಮಾನವನ್ನ ಏರಿದನು. ವಾಯುಮಾರ್ಗದ ಮೂಲಕ ಪ್ರಯಾಣ ಮಾಡಿ ಕೊನೆಗೆ ಅಜಾಮಿಳ ಪ್ರಭು ವಿಷ್ಣುವಿನ ಧಾಮಕ್ಕೆ ಹೋಗ್ತಾನೆ. ಇದು ಅಜಾಮಿಳನ ಕಥೆ. ಇದು ಅಜಾಮಿಳನ ಸಂಪೂರ್ಣ ಕಥೆ. 4 ಭಾಗವಾಗಿ ಈ ವಿಡಿಯೋಗಳಲ್ಲಿ ಅಜಾಮಿಳನ ಸಂಪೂರ್ಣ ಕಥೆಯನ್ನ ನಾನು ಹೇಳಲು ಪ್ರಯತ್ನ ಮಾಡಿದ್ದೇನೆ. ಈ ಅಜಾಮಿಳನ ಕಥೆಯನ್ನ ಕೇಳಿಸಿಕೊಂಡ ನಂತರ ನೀವು ಇದರಿಂದ ತಿಳ್ಕೊಂಡಂತಹ ತತ್ವಗಳು ಏನು, ಹರಿನಾಮ ಸ್ಮರಣೆಯಿಂದ ನಾವು ಏನೇನೆಲ್ಲ ಮತ್ತೆ ಯಾವುಗಳಿಂದ ದೂರ ಆಗ್ಬೋದು, ನಿಮಗೆ ಏನ್ ಅನಿಸ್ತು ಅವುಗಳನ್ನ
ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೇನೆ ಇನ್ಮುಂದೆ ಯೂಟ್ಯೂಬ್ ಅಲ್ಲಿ ಹೀಗೆ ವಿಡಿಯೋಗಳನ್ನ ಹಾಕಲು ಪ್ರಯತ್ನ ಮಾಡ್ತಿರ್ತಾನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹರೇ ಕೃಷ್ಣ.